ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಇಷ್ಟೊತ್ತಲ್ಲಿ ನೀವಿಲ್ಲೇ ಕೂತ್ಕೋ. ಇಷ್ಟೊತ್ತಲ್ಲಿ ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಕಾರಣ ಇದೆ. ಆ ದೇವ್ರಿಗೆ ಎಷ್ಟು ಶರಣಾದರೂ ಸಾಕಾಗಲ್ಲ ಅನಿಸ್ತಾ ಇದೆ. ಒಂದು ಕಡೆ ಮನೆಗೆ ಮಗು ಬರ್ತಾ ಇರೋ ಖುಷಿ, ಇನ್ನೊಂದು ಕಡೆ ದೊಡ್ಡ ಸಂತೋಷ ಏನು ಗೊತ್ತಾ? ನನ್ನ ಮಗ, ನಿನ್ನ ಗಂಡ ರಮೇಶ ಬದಲಾಗಿರೋದು. ಹುಟ್ಟಕ್ಕಿಂತ ಮುಂಚೆನೆ ಈ ಮಗುನ ಮನೆಗೆ ದೊಡ್ಡ ಅದೃಷ್ಟನೇ ತರ್ತಾ ಇದೆ. ಕರ್ಣನ್ನ, ರಮೇಶನ್ನ ಈ ಮಗು ಇನ್ನೂ ಹತ್ರ ಮಾಡುತ್ತೆ. ಆ ದೇವ್ರೆ ಮಗುನ ನಮಗೋಸ್ಕರ ಕಳಿಸಿದ್ದಾನೆ ಅನ್ಸುತ್ತೆ. ಅತ್ತೆ ಖುಷಿ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸು ತುಂಬ ಬರ್ತಾ ಇದೆ. ಆದರೆ ಇವರು ಹೇಳ್ತಾ ಇರೋದು ನಿಜ ಆಗಿರ್ಬೇಕಾಗಿತ್ತು. ಕರ್ಣನ್ನ ರಮೇಶ ಈ ಜನ್ಮದಲ್ಲಿ ಮಗ ಅಂತ ಒಪ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ನೋಡು, ಕರ್ಣನಿಗೆ ಮಗು ಹುಡ್ತಾ ಇದೆ ಅಂತ ಅದೆಷ್ಟು ಸಂಭ್ರಮ ಪಡ್ತಾ ಇದ್ದಾನೆ. ಇಬ್ಬರು ಸದಾಕಾಲ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ ಕಣೆ. ಹೌದು ಅತ್ತೆ, ಅದೇ ನನ್ನ ಆಸೆ ಕೂಡ. ದೇವ್ರೆ, ಈ ಸಂಬಂಧ ಕೊನೆವರೆಗೂ ಹೀಗೆ ಇರಬೇಕು, ಆಗ ಆಶೀರ್ವಾದ ಮಾಡಪ್ಪ. ದೇವ್ರೆ, ಇವ್ರು ಆಡ್ತಾ ಇರೋ ಆಟ ಯಾರಿಗೂ ಗೊತ್ತೇ ಆಗೋದಿಲ್ವಾ? ನೀನೇ ದಾರಿ ತೋರಿಸ್ಬೇಕಪ್ಪ. ಅಜ್ಜಿ, ನಿನ್ನ ಮುಖದಲ್ಲಿ ಸಂತೋಷ ನೋಡಿ ಎಷ್ಟು ದಿನಗಳಾಗಿತ್ತು ಗೊತ್ತಾ? ಮಕ್ಕಳು ದುಃಖದಲ್ಲಿದ್ದರೆ ಹೆತ್ತೋರು ಯಾರು ತಾನೇ ಸಂತೋಷವಾಗಿರೋಕ್ಕೆ ಸಾಧ್ಯ ಹೇಳು? ನಿಮ್ಮ ಸುಖನೇ ನಮ್ಮ ಸುಖ ಅಲ್ವಾ? ಇವತ್ತೊಂದು ಮಾತು ಹೇಳ್ತೀನಿ ಕೇಳು ನಿಧಿ. ಅವತ್ತು ಕರ್ಣ ನಿತ್ಯ ಮದುವೆ ಆದಾಗ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಾನು ತಪ್ಪು ನಿರ್ಧಾರ ಮಾಡಿಬಿಟ್ನೇನೋ ಅಂತ ತುಂಬ ಹೆದರಿಕೆ ಆಗ್ಬಿಟ್ಟಿತ್ತು ಕಣೆ. ಅವರಿಬ್ಬರು ಒಳ್ಳೆ ಜೋಡಿ ಆಗ್ತಾರೋ ಇಲ್ವೋ ಅನ್ನೋ ಕಾರಣಕ್ಕಲ್ಲ, ಆದರೆ ಯಾವತ್ತೂ ಒಬ್ಬರನ್ನೊಬ್ಬರು ಸ್ವೀಕರಿಸದೆ ಹೋಗ್ತಾರೋ ಏನೋ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು ಕಣೆ. ಕೊನೆಯವರೆಗೂ ದೂರದಲ್ಲೇ ಉಳಿದ್ಬಿಟ್ರೆ ಹೇಗೆ ಅಂತ ತುಂಬ ಭಯ ಆಗ್ತಿತ್ತು. ಆದರೆ ಈಗ ಸಮಾಧಾನ ಆಗ್ತಿದೆ ಕಣೆ ನನಗೆ. ಈಗ ಇವರಿಬ್ಬರು ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಅವ್ರ ಬದುಕಿಗೆ ಒಂದು ಮಗು ಬರ್ತಾ ಇದೆ. ಮಗು ಅಂದರೆ ಬರೀ ಒಂದು ಜೀವ ಅಲ್ಲ, ಗಂಡ ಹೆಂಡತಿ ಸಂಬಂಧನ ಗಟ್ಟಿ ಮಾಡೋ ಬಂಧ ಅದು. ಕರ್ಣನ್ ಬದುಕು ನನ್ನಿಂದ ಹಾಳಾಗ್ಲಿಲ್ಲಲ್ಲ ಅನ್ನೋದೇ ಸಮಾಧಾನ ಕಣೆ ನನಗೆ. ಕೊನೆಯವರೆಗೂ ಈ ಜೋಡಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಂತೋಷವಾಗಿ ಜೊತೆಲಿರಬೇಕು, ಅದೇ ಆಸೆ ಕಣೆ ನನಗೆ. ಪುಟ್ಟಿ, ತುಂಬ ಲೇಟ್ ಆಯಿತು, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡು. ಅಜ್ಜಿಗೆ ಏನಾದರೂ ಸತ್ಯ ಗೊತ್ತಾದ್ರೆ ಇದನ್ನ ಹೇಗೆ ಸ್ವೀಕರಿಸ್ತಾಳೋ ಏನೋ.
ದಂಡಂ ದಶಗುಣಂ. ಅದಕ್ಕೂ ನೀವು ಬದಲಾಗ್ಲಿಲ್ಲ ಅಂದ್ರೆ ನೀವು ನನ್ನ ದಾರಿಗೆ ಹಾಕಿದ ಮುಳ್ಳ ಮೇಲೆ ನೀವು ನಡೆಸಕ್ ರೆಡಿ. ಗಿಡ ಆಗಿದ್ದಾಗ ನೀವು ಬಗ್ಲಿಲ್ಲ, ಆದ್ರೆ ಈಗ ಈ ಮರನ ಬಗ್ಗಿಸ್ದೆ ನಾನ್ ಬಿಡಲ್ಲ. ನನ್ನ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ನಿನ್ನ ಕಣ್ಣಲ್ಲಿ ರಕ್ತ ಸುರಿಬೇಕು. ನಿತ್ಯ ನಿತ್ಯ ನಿನ್ನ ಕಂಡ್ರೆ ಅಯ್ಯೋ ಅನ್ಸುತ್ತೆ. ನಿಜ, ನಿಜವಾಗಲೂ ನಿನ್ನ ಕಂಡ್ರೆ ದ್ವೇಷ ಇಲ್ಲ. ಅದು ಏನು ಮಾಡೋದು? ಈ ಬಣ್ಣಗಳ ನಡುವೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ. ಕರುಣಾನಿಧಿ ವಿರುದ್ಧವಾಗಿ ಬಳಸೋದಕ್ಕೆ ನೀನೊಂದೇ ಅಸ್ತ್ರ, ಬ್ರಹ್ಮಾಸ್ತ್ರ. ಸಾರಿ, ಯೂಸ್ ಮಾಡಲೇಬೇಕಾಗಿತ್ತು. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಆದರೆ ಅವರಿಬ್ಬರ ಕಾರಣದಿಂದಾಗಿ ನಿನ್ನ ಬಾಳ್ನೂ ಹಾಳು ಮಾಡಬೇಕಾಗಿ ಬಂತು. ನಿತ್ಯ, ತೇಜಸ್ಸನ್ನ ನಿನ್ನ ಕಣ್ಣಿಗೆ ಮೋಸಗಾರ ಅನ್ನೋ ಹಾಗೆ ಮಾಡಿದ್ದೆ ನಾನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ದ್ರೋಹಿ, ದ್ರೋಹ ಮಾಡ್ತೀಯಲ್ಲ ನನಗೆ. ನಿನ್ನಿಂದ ನನ್ನ ಜೀವನ ಸರ್ವ ನಾಶ ಆಗೋಯ್ತು. ಅವನದೇನೂ ತಪ್ಪಿರಲಿಲ್ಲ. ನಿನಗೆ ಅವನ ಬಗ್ಗೆ ಸ್ವಲ್ಪ ನಂಬಿಕೆ ಬರಬಾರದು, ಹಾಗೆ ಮಾಡಿದೆ. ವಿಧಿ ಇಲ್ಲ. ತೇಜಸ್ ಮಗುನ ಕಾರಣನ ಮಗು ಮಾಡಿಬಿಟ್ಟು ಎಷ್ಟು ಹರ್ಟ್ ಆಗಿರ್ಬೋದು ನಿನಗೆ ಪಾಪ. ಅಲ್ಲಿಂದ ಶುರುವಾಯಿತು ನೋಡು ಬ್ರೇಕಪ್.